ಎಲ್ಲ ಹಿರಿಯ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ಉದ್ದೇಶ, ಮೊನ್ನೆ 28ನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ. ಮಹೇಶ್ವರಿ ಕಲ್ಯಾಣ ಮಂಟಪದಾಗ. ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗ್ಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ. ಬರೀ ಸಣ್ಣವರು ಇರ್ಬೇಕು ದೊಡ್ಡವರು ಇರ್ಬೇಕು ಅಂತಕ್ಕಂಥ ಭಾವನೆ ಇರಂಗಿಲ್ಲ. ಆದ್ರೆ ಆ ಮದುವೆ ಸಮಾರಂಭದಲ್ಲಿ ಹೊರಗೆ ಗೇಟ್ ಕಡೆ ಹೊರಗ ಅಲ್ಲಿ ಇರ್ತಕ್ಕಂಥ ಎಲ್ಲ VIP ಜನನೂ ಇದ್ರು. ಅವ್ರ ಜೊತೆ ವಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತ ನಿಂತಿದ್ರು. ಆ ಮದುವೆ ಸಮಾರಂಭದಲ್ಲಿ ಅವ್ರು ನಿಂತಿದ್ ನೋಡಿ ನಾನು 10 ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕೂತಿದ್ದೆ. ನಾನು ಹೇಳಿದಿಲ್ಲ. ಆದ್ರೆ ಅವತ್ತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದಗಡೆ ಮುಂದ್ಗಡೆ 2 ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಜಾಮ್ ಆದಾಗ ಗೌಡ್ರೆ ಒಂದ್ ಸ್ವಲ್ಪ ಗಾಡಿ ಮುಂದೆ ತಗೋರಿ ಅಂತ ಹೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೈದ್ರು. ನೀನೇನು ಪೊಲೀಸ್ ಇದೆಯಾ, ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ, ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದ್ರು. ಆದ್ರೂ ಕೂಡ ನನ್ನ ಗಾಡಿಯಲ್ಲಿ ನಾನು ಕೆಳಗೆ ಇಳಿಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡ್ರ ಒಂದ್ ಸ್ವಲ್ಪ ಮುಂದೆ ತಗೋರಿ ಅಂತಂದ್ರೆ ನಮ್ಮ ಹುಡುಗ ಅವಾಜ್ ಶಬ್ದಗಳಿಂದ ಬೈದ್ರು. ಏನಪ್ಪಾ ಅಂದ್ರ ನಾನು ಗಾಡಿ ತೆಗಿಯಂಗಿಲ್ಲ, ನಾವು ಯಾರಿಗೆ ಗೊತ್ತಿಲ್ರಿ ನನಗಂತ ಹೇಳಿ ಅವಾಜ್ ಹಾಕಿದ್ರು. ಅವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಕೊಡ್ತಾರ ಅವ್ರು. ಏನಂತ, ನಿನ್ನ ನೋಡ್ಕೋತೀನಿ, ನಿಮ್ ಗೌಡನ ನೋಡ್ಕೋತೀನಿ ಅಂತ ಹೇಳಿ ಧಮಕಿ ಹಾಕ್ತಾರ. ಅವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಿದೆ. ಅವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕೆ ಅವಶ್ಯಕತೆನೇ ಇಲ್ಲ, ನನಗೆ ಮಾತಾಡಿಲ್ಲ ನಾನು. ಆದ್ರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಕ್ವಶನ್ದಾಗ ನೀ ಏನ್ ಮಾಡ್ಕೊಳ್ಳೋದಿದ್ಯೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು. ನೋಡತ್ತಮ್ಮ, ನೀವು ವಿಧಾನ ಪರಿಷತ್ತಿನ ಸದಸ್ಯ ಆಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡತ್ತೀನಿ, ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ. ನಾನು ಕ್ವಶನ್ದಾಗ ಮಾತಾಡೋದು ಬೆಳಕು. ಆದ್ರೆ ನೀನ್ ನೋಡ್ಕೋತೀನಿ ಅಂತ ಹೇಳ್ದವ್. ನೀನ್ ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ನೋಡ್ಕೋತೀನಿ ಹೇಳ್ಬಿಡು, ಅಲ್ಲಿ ಬರ್ತೀನಿ ಅಂತ ಹೇಳಿದೆ. ನಾನು ಬಬಲೇಶ್ವರದಾಗ ನೋಡ್ಕೋತೀನಿ ಅಂದ. ಬಬಲೇಶ್ವರದಾಗ ಬೇಡಪ್ಪ, ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಯಾಗ ನಾನು ಕೊಡಕ್ ಹೋದೆ. ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು, ಅವ್ರ ವ್ಯಕ್ತಿನೇ ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ಮದೇ ತಪ್ಪದ, ನಾವು ಗಾಡಿ ನಿಂದ್ರಿಸ್ಬೋದಾಗಿತ್ತು, ದಯಮಾಡಿ ನೀವು ನಡ್ರಿ ಅಂತ ಹೇಳಿ ಅವ್ರು ನನ್ನ ಕರ್ಕೊಂಡೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ರು. ಇಷ್ಟೆಲ್ಲ ಆದ ಬಳಿಕ ನಾನು ಅದನ್ನ ದೊಡ್ಡ ಮಾಡಬಾರ್ದು ಅಂತ ಹೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ. ನಾನು ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ? ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದೂ ಸಂಬಂಧ ಇಲ್ಲ, ಜೀವದ ಬೆದರಿಕೆ ಹಾಕ್ಯಾರ ಅಂತ ಹೇಳಿಕೊಟ್ಟು. ಜೀವದ ಬೆದರಿಕೆ ಹಾಕೋರು ಸುನಿಲ್ ಗೌಡ್ರು. ಜೀವದ ಬೆದರಿಕೆ ಹಾಕ್ಯಾರ ಅವ್ರ ಜೋಡಿ ಇದ್ದಂತ ವ್ಯಕ್ತಿಗಳು ಅಂತ ಹೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ, ನಮ್ಮ ಇರ್ತಕ್ಕಂಥ ಹುಡುಗರ ಮೇಲೆ ಒಂದು ಫಿರ್ಯಾದಿ ಕೊಟ್ಟ. ಆದ್ರೆ ಇಷ್ಟೆಲ್ಲ ಆದ ಬಳಿಕ ಎನ್ಕ್ವೈರಿ ಆಗ್ಲಿ, ಅದನ್ನ ತನಿಖೆ ಆಗ್ಲಿ, ಅಲ್ಲಿ CC ಫುಟೇಜ್ ಇರ್ತದೆ, ಅದನ್ನ ತೆಗೆದು ನೋಡ್ಲಿ ಅಂತ ಹೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ. ಇದು ಆದ ನಂತರ FIR ಆದ ನಂತರ ನಾನು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ನಮ್ಮ ಹುಡುಗರು ಅಂತ ಹೇಳಿ ಹೋಗಿದ್ರು. ಆದ್ರೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರ್ಲಿ, ಅದು ತಪ್ಪು ಆಗಿದ್ದಂತರೂ ನಿಜ, ಅದನ್ನ ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು. ಆದ್ರೆ ಇಷ್ಟ ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ
MLC ಸುಲಿನಗೌಡ ಅವರಿಗೆ ಜೀವದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಮಯ ಉದ್ದೇಶ ಬಂತು. ಪತ್ರಿಕೆಯಲ್ಲಿ ಇದಕ್ಕೆ ಏನು ಸಂಬಂಧ, ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನಾನು ಜೀವದ ಬೆದರಿಕೆ ಹಾಕಿದವನು ಅಲ್ಲ. ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಗೊತ್ತು. ಜೀವದ ಬೆದರಿಕೆ ಅವರು ನಮಗೆ ಹಾಕ್ಯಾರ, ನಾವು ಅವ್ರಿಗೆ ಹಾಕಿಲ್ಲ. ಇದು ಸುಳ್ಳು ಅಪಪ್ರಚಾರ ಮಾಡ್ಕೊತ ಇಲ್ಲಿ ಕಳೆದ 2023 ಚುನಾವಣೆಯಿಂದ ಇವತ್ತು ನಾನು ಇಲ್ಲಿವರೆಗೆ ಬಹಿರಂಗವಾಗಿ ಹೇಳಬಾರ್ದಂತ ನಾನು ಬಿಟ್ಟಿದ್ದೆ. ಚುನಾವಣೆ ಒಳಗ ನನ್ನ ಮಗನ ಮೇಲೆ ಹಲ್ಲೆ ಮಾಡೋದು, ನನ್ನ ಮಗನ ಮೇಲೆ ಹಲ್ಲೆ ಮಾಡಿದ್ರು, ನನ್ನ ಮೇಲೆ ಹಲ್ಲೆ ಆಯ್ತು. ಜನರಿಗೆ ಒಂದು ತಪ್ಪು ಸಂದೇಶ ಕೊಡಕ್ ಪ್ರಯತ್ನ ಮಾಡಿದ್ರು. ನಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಅವಾಗ ಚುನಾವಣೆ ನೀತಿ ಸಂಹಿತೆದ ಮಾಡಬೇಡ ಅಂತ ಹೇಳಿ ಬಹಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ತಾವು ಎಲ್ಲರೂ ಬಂದಿದ್ರಿ. ಆದ್ರೆ ನನಗೆ ಒಂದು ತಿಳಿಲಾರ್ದಂಗೆ ಆಗಿದ್ದೇವೆ. ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಯಾವುದೋ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಆ ವಿಡಿಯೋ ಕ್ಲಿಪ್ ನಲ್ಲಿ ಯಾವುದೂ ಸಂಬಂಧ ಇಲ್ಲ, ಅದನ್ನು ತಗೊಂಡೋಗಿ ನನ್ನ ಮಗನ ಮೇಲೆ ಪೊಲೀಸರ ಕಡೆಯಿಂದ ಅದನ್ನ ಯಾರು ಬಸವರಾಜ್ ಅಂತ ಹೇಳಿ PSI ಗಾಂಧಿ ಚೌಕ್ಲಿಂದ ಒಂದು ಕೇಸ್ ಮಾಡಿದ್ರು. ಬಸನಗೌಡ ನೆರ್ಲೆ ಅಂತ ಹೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಏನು ಮೊಬೈಲ್ ನಲ್ಲಿ ನೋಡಿ, ಅದು ನೋಡಿ ಆದ ನಂತರ ನಾವು ಪೊಲೀಸ್ ಇಲಾಖೆ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಆದ. ಇದ್ರಾಗ ಏನ್ ಸಾಕ್ಷಿ ಪುರಾವೆಗಳನ್ನ ಅದಾವನ್ನ ನೀವು ಕೊಡಿ ಅಂತ ಹೇಳಿ. ಇಲ್ಲ, ಅದನ್ನ ನಾವು ಮಾಡಬಾರ್ದಾಗಿತ್ತು, ನಾವು ಮಾಡಿದೀವಿ, ಅದು ತಪ್ಪಿದೆ ಅಂತ ನಾವು ತನಿಖೆ ಮಾಡಿ ಅದನ್ನ ನಾವು ಬೀಫಾಲ್ಸ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ರು. ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕ ಅವಾಗ ಏನ್ ಮಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸ್. ಇದು ಯಾವ ಕಾಯ್ದೆ ಕಾನೂನ ಯಾವ ದೇಶದಾಗ ಅದೀವಿ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀವು ಮಾಧ್ಯಮದವರು ಒಂದು ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡ್ರಿ, ಇದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಅದ. ಇದನ್ನ ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮನ್ನ ಇದ್ದಂತ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲಾರ್ದೆ FIR ಮಾಡಿ ನನ್ನ ಮಗನ ಮೇಲೆ FIR ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಸ್ಟೇ ಕೂಡ ನಾನು ತಗೊಂಡೆ. ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನ ಬೀಫಾಲ್ಸ್ ಮಾಡ್ತಾರೆ. ಅವರೇ ಪೊಲೀಸ್ ಇಲಾಖೆಯವರೇ ಬೀಫಾಲ್ಸ್ ಮಾಡ್ತಾರೆ. ಅದನ್ನ ಬೀಫಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ, ಅದನ್ನ ಹೊಳ್ಳಿ ರಿವೋಕ್ ಮಾಡ್ಬೇಕಾದ್ರ ಅಂತ ಹೇಳಿ ಮತ್ತೆ ಅದನ್ನ ರೀಓಪನ್ ಮಾಡಕ್ಕ ಅಪ್ಲಿಕೇಶನ್ ಕೊಡ್ತಾರೆ. FIR ಮಾಡೋರು ಅವ್ರೆ, ಬೀಫಾಲ್ಸ್ ಮಾಡೋರು ಅವ್ರೆ. ಮತ್ತೆ ಹೊಳ್ಳಿ ಅದನ್ನ ಕೋರ್ಟಿಗೆ ಹೋಗಿ ಜಡ್ಜಸ್ ಕೋರ್ಟಿಗೆ ಹೋಗಿ ಭೇಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನ ರಿವೋಕ್ ಮಾಡಿ, ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದಿದೆ. ಏನೋ ಚುನಾವಣೆ ಒಳಗೆ ಅವ್ರು ನಮಗ ಅನ್ಬೋದು, ನಾವು ಅವ್ರಿಗೆ ಅನ್ಬೋದು. ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಹಾಕಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನಡಬರ್ಕೊಮ್ಮೆ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ಊರಲ್ಲಿ ಇರ್ಲಿಲ್ಲ. ನಾನು ಊರಲ್ಲಿ ಇಲ್ಲದ ಬೆಟ್ಟಿಗೆ ನನ್ನ ಮಗನ ಮೇಲೆ ಗಾಡಿ ಹಾಸ್ಲಿಕ್ಕೆ ಬಂದ್ರು. ನಾನು ಬೇರೆ ಊರಲ್ಲಿ ಇದ್ದಾಗ ನನಗೆ ಫೋನ್ ಬಂತು. ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ, ನನ್ನ ಮಗನಿಗೆ ಈ ರೀತಿ ನಡೆದದ, ನೀವು ಅದನ್ನ ಇಮಿಡಿಯೇಟ್ಲಿ ಯಾರ ಗಾಡಿ ಏನು ತನಿಖೆ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮುಖಾಂತರ ನಾನು ಕೇಳಿದೆ. ಆದ್ರೆ ಇವತ್ತು ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಗೊಳ್ಳಂಗಿಲ್ಲ. ಎಲ್ಲರ ಮೇಲೂ ಕೇಸ್. ಚುನಾವಣೆಯಲ್ಲಿ ಅಂತೂ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಹೇಳಬಾರ್ದು, ರಿಕ್ವೆಸ್ಟ್ ಮಾಡ್ಕೋಬಾರ್ದು, ಅರ್ಜಿ ಕೊಡಬಾರ್ದು ಅಂತ ಹೇಳಿ ನಾ ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೆ. ನಾ ಮಾಧ್ಯಮದವ್ರಿಗೆ ಇಷ್ಟೇ ನಾ ವಿನಂತಿ ಮಾಡ್ಕೋತೀನಿ. ಇದು ಏನಾಗ್ಯದ ಅಂದ್ರೆ ಗುಂಡಾಗಿರಿ ನಡೆದ್ಬಿಟ್ಟದೆ ಬಿಜಾಪುರನೇ.
ವಿಶೇಷವಾಗಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರು ತಿರುಗಾಡಬಾರ್ದು, ಸರ್ವಾಧಿಕಾರಿ ಅಧಿಕಾರ ನಡೆದದ. ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ, ನೇರವಾಗಿ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾಳೆ ನಾವು ಏನಾದರೂ ನನ್ನ ಕುಟುಂಬದವ್ರು ಏನಾದರೂ ಅವ್ರು ಎಡವಿ ಬಿದ್ರು, ಎಡವಿ ಏನಾದರೂ ಅಗತ್ಯ ಆಯ್ತಂದ್ರೆ ಕಾರಣೀಭೂತರು ಅವರೇ ಆಗ್ತಾರೆ. ಇದು ನೇರವಾಗಿ ನಾನು ಇವತ್ತು ನಾನು ಹೇಳಿಕೆ ನಾನು ಬಯಸ್ತೀನಿ. ಆದ್ರೆ ಈ ರೀತಿ ದಬ್ಬಾಳಿಕೆ, ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನ ಸಹಿಸಿಕೊಂಡು ಇಲ್ಲಿವರೆಗೆ ನಾವು 1 ವರ್ಷ ಸುಮ್ ಕೂತಿದ್ದೀವಿ. ನಾವು ಇಷ್ಟೆಲ್ಲ ಆದ ಬಳಿಕ ಅಧಿಕಾರ ದುರುಪಯೋಗ ಹೆಂಗ್ ಮಾಡ್ಕೋತಾರತ್ತಂದ್ರ, ಅವ್ರ ಅಧಿಕಾರ ಎದಕ್ ಬೇಕಾಗ್ಯದತ್ತಂದ್ರ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಬೇಕಾಗಿಲ್ಲ. ಅಧಿಕಾರ ಎದಕ್ ಬೇಕಾಗ್ಯದಪ್ಪ ಅಂದ್ರ ಗುಂಡಾಗಿರಿ ಮಾಡ್ಲಿಕ್ಕೆ. ಎಷ್ಟು ಜನ ರೌಡಿ ಶೀಟರ್ಸ್ ಅದಾರ, ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರ. ಯಾವ ಅಧಿಕಾರಿಗಳು ಏನು ಮಾಡಕ್ ತಯಾರಿಲ್ಲ. ಅದಕ್ಕೆ ಗುಂಡಾಗಿರಿಗಳ ತಂದು ದಬ್ಬಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ, ಈ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಎಡವಿ ಬಿದ್ರೆ, ನಮಗೇನಾದ್ರೂ ಆಗತ್ತಾದ್ರೆ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರ ಇವರೇ ಇಬ್ರು ಅಣ್ಣ ತಮ್ಮ ಆಗ್ತಾರ. ಇದನ್ನ ನಾನು ಹೇಳಿಕೆ ನಾನು ಬಯಸ್ತೀನಿ. ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರು ಉಳಿದಿಲ್ಲ ಅಂತ ಹೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುಬ್ಬಳಕೆ ಮಾಡ್ಕೊಂಡ್ರು. ಆದ್ರೆ ಗುಂಡಾಗಿರಿ ಯಾರು ಮಾಡ್ತಾರ ಅಂದ್ರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ 80,000 ಮತಗಳನ್ನು ಹಾಕಿದ್ದಾರೆ. ಇವತ್ತು 80,000 ಮತ, ಇವತ್ತು 35-40,000 ಮತಗಳ ಹಾಕೊಂಡವ್ರು ಇವತ್ತು ಶಾಸಕರು ಆಗ್ಯಾರ, ಮಂತ್ರಿಗಳನ್ನ ಆಗ್ಯಾರ. ನಾನು 4 ಸಲ ಚುನಾವಣೆಯಲ್ಲಿ ಸೋತರು ಕೂಡ ನಾನು ಸೋತಿಲ್ಲ. ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ನನ್ನನ್ನು ಎತ್ತಿ ಹಿಡಿದಾರ. ಆ ಜನ ಸಲುವಾಗಿ ನನ್ನ ಪ್ರಾಣ ಆದ್ರೂ ಮುಡುಪಿಡಕ್ಕೆ ನಾನು ತಯಾರಿದ್ದೀನಿ. ದಯಮಾಡಿ ಇವತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಇದನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದೆ ಏನಾದ್ರೂ ಕಾರಣೀಭೂತ ಏನಾದ್ರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದ್ರೆ ಅವರೇ ಕಾರಣರು ಅಂತ ಹೇಳಿ ನಾನು ಇವತ್ತು ಹೇಳಿಕ್ಕೆ ನಾನು ಬಯಸ್ತೀನಿ. ಇದನ್ನ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಳಿಕ ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂಸರ್ತೀವಿ. ಅದನ್ನ ನಾವು ಕ್ರಮ ತಕ್ಕೋತೀವಿ. ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಮ್ಮ ಸಲಹೆ ಅಂತ ಹೇಳಿದ್ರು, ಅದಕ್ಕೆ ನಾನು ಸುಳ್ಕೊತೀನಿ ಸರ್. ಮತ್ತೆ ಇದೇ ರೀತಿ ಆಯ್ತಪ್ಪ ಅಂದ್ರೆ ಅದು ಮುಂದಿನ ನಾ ಏನ್ ಮಾಡ್ತೀನಿ ಈಗ ಹೇಳಂಗಿಲ್ಲ, ಅದಕ್ಕೆ ಕಾದ್ ನೋಡ್ರಿ. ಅಲ್ಲ, FIR ಮಾಡ್ಲಿ, ಅದು FIR ಮಾಡಿ ಅದು ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರ, ಮಾಡ್ಲಿ. ಅವರು ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇದೆ, ಇವ್ರು ಪೊಲೀಸ್ ಇಲಾಖೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಕೋರ್ಟ್ ಇದೆಯಲ್ಲ, ನಾನು ರೆಡಿ ಇದೆ, ನನ್ನ ಪೇಪರ್ಸ್ ಎಲ್ಲ ರೆಡಿ ಅದಾವ, ನಾ ಇಟ್ಕೊಂಡೇ ಕೂತಿದ್ದೆ. ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ದಿವ್ಸ ಕಾದ್ ನೋಡ್ರಿ. ಇದಕ್ಕೆ ಉತ್ತರಗಳು ಬಹಳ ಅದಾವ ನನ್ನ ಹತ್ರ. ಅದನ್ನ ನಾನು ಮಾಡಬಾರ್ದಂತ ಬಿಟ್ಟಿನಿ, ಅದನ್ನ ಮಾಡ್ತೀನಿ. ನಿಮ್ಮ ಬಲಗೈ ಬಂಟ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ನೋಡಿ, ಇದನ್ನ ಸುಳ್ಳು ಹೇಳಿಕೆ ಅಲ್ಲಿ ಯಾರಿದ್ರು ಅಲ್ರಿ, ಅರುಳು ಮಾಚಕ್ನವ್ರು ಯಾರ್ರಿ? ಅವರೇ ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಗಾಡಿ ಕೊಡ್ಸಿದ್ರು. ಅವ್ರ ಮಾತಿಗೆ ಹೋಗ್ಕೊಟ್ಟ ನಾನು ಬಂದಿಲ್ಲ. ಅರುಳು ಮಾಚಕ್ನವ್ರು ಅವ್ರು ಬಲಗೈ ಬಂಟ್ರು, ಅವ್ರೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೆ. ಸರ್ ನಮ್ದು ತಪ್ಪದ, ನೀವು ಬರ್ರಿ ಪ್ಲೀಸ್, ನನ್ನ ಮಾತು ಕೇಳ್ತಿರಲಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮೊದಲು ಕಲ್ಯಾಣ ಮಂಟಪ ಕರ್ಕೊಂಡು ಹೋದ್ರು. ಅವ್ರಿಗೆ ಗೊತ್ತಿದ್ದಿಲ್ಲ ಯಾರು ಧಮಕಿ ಹಾಕಿದ್ರು ಅನ್ನೋದು. ಮತ್ತೆ ಅವ್ರಿಗೆ ಹೇಳಿದಿಲ್ಲ, ನಾ ಬಬಲೇಶ್ವರ ನೋಡ್ಕೋತೀನಿ ಅಂದ್ರು. ಬಬಲೇಶ್ವರ ಬೇಡ ಸ್ವಾಮಿ, ನಿನ್ನ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಗೆ ಕೊಟ್ರಕ್ಕೆ ಹೋಗಿ, ನನ್ನ ಗಾಡಿಯಾಗಲ್ಲ. ನನ್ನ ಜೊತೆ ಯಾರು ಮಾತಾಡ್ರ ಅಷ್ಟು ನಾನು ನಿಮ್ಗೆ ಹೇಳಿ. ನನ್ನ ಜೊತೆ ಯಾರು ಮಾತಾಡ್ಯಾರ ಅವ್ರು ನನ್ನ ಜೊತೆ ಮಾತಾಡಿದ್ದು. ನಾನು ಕಾರ್ ಚಾಲಕ, ಅವ್ರ ಗನ್ಮ್ಯಾನ್, ಅವ್ರ PAಗೂ ಮಾತಾಡಿದ್. ನಾನು ಅವ್ರಿಗೆ ಮಾತಾಡೋ ಮುಂದೆ ಇವ್ರದ್ದು ಏನು ಕೆಲಸ ಇತ್ತಲ್ಲಿ? ಸುಮ್ಮನೆ ಕೊಡ್ಬೇಕಾಗಿತ್ತಲ್ಲ ತಾವು ಗಾಡಿಯಲ್ಲಿ. ಗ್ಲಾಸ್ ಇಳಿದು ಹೊಡೆಯೋರ್ಗತ್ಲೆ ಬರೋದು ಏನು ಅವಶ್ಯಕತೆ ಇತ್ತು? ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲೇ ಹೊಂಟ ನನ್ನ ಮಗನ ಗಾಡಿ ಬೆನ್ ಹತ್ತುದು, ನಾ ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಿಂದಿರ್ತಾನ ಅಲ್ಲಿ ಹೋಗಿ ನಿಂದಿರ್ಸೋದು. ಈ ರೀತಿ 1 ವರ್ಷದಿಂದ ನಡೆದದೆ. ಇದು ಸಣ್ಣ ಒಂದು ವಿಧಾನ ಪರಿಷತ್ತಿನ ಸದಸ್ಯನ. ಇವತ್ತಿದು ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ. ಅಧಿಕಾರಿಗಳು ಅದ್ರ ಮೇಲೆ ಸೂಕ್ತ ಕ್ರಮ ತಗೊಂಡ್ರು ಸರಿ ಅದ. ಇಲ್ಲ ಅಂದ್ರೆ ಅದು ಮುಂದಿನ ಹೋರಾಟ ನಮ್ದು ಏನೈತಿ ನಾನು ಮಾಡಿ ತೋರಿಸ್ತೇನೆ. ನಿಮ್ಮ ಮಗನಿಗೆ ಕಿಡ್ನಾಪ್ ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ಈಗ ಹೇಳಂಗಿಲ್ಲ. अभी पिक्चर बहुत बड़ा बाकी है साहब.
ಧನ್ಯವಾದಗಳು ಸರ್. ಚುನಾವಣೆ ಚುನಾವಣೆ ಇವತ್ತು ಸಾಯಂಕಾಲ 4:30 ಗಂಟೆಗೆ ನಮ್ಮ ರಾಜ್ಯದ IPS ಸಿಂಗಂ ಇವತ್ತು ಚುನಾವಣೆ ಪ್ರಚಾರ ಸಲುವಾಗಿ ಇವತ್ತು ಬಿಜಾಪುರಕ್ಕೆ ಬರ್ತಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗುತ್ತದೆ. ಒಳ್ಳೆ ಹೆಸರು ಪಡ್ತಕ್ಕಂಥ ಒಬ್ಬ IPS ಅಧಿಕಾರಿ, ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಮುಂದಿನ ಮುಖ್ಯಮಂತ್ರಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ದಿಶೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಬಹಳ ಬಹುಸಂಖ್ಯೆಯಲ್ಲಿ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಈ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿ ಆಗ್ತದೆ. ಸನ್ಮಾನ್ಯ ರಮೇಶ್ ಜಿಗಜಿಣಿ ಅವರು 7ನೇ ತಾರೀಕಿನ ದಿವಸ ನಡೀತಕ್ಕಂಥ ಒಂದು ಪವಿತ್ರವಾದ ಮತದಾನ, ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಏನು ಮೊದಲು 5 ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಕೊಟ್ಟರು, ಕಾರ್ಡ್ ಕೊಟ್ಟರು. ಈಗ ಮತ್ತೊಂದು ಗ್ಯಾರಂಟಿ ಕಾರ್ಡ್ ತೊಗೊಂಡ್ಬಂದಾರೆ ಇವರು. 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಅದ್ರ ಬಜೆಟ್ ಎಷ್ಟು, ಅದಕ್ಕೆ ಗಾತ್ರ ಎಷ್ಟು, ಅಂಕಿ ಸಂಖ್ಯೆಗಳನ್ನು ನೋಡಿ ವಿಚಾರ ಮಾಡಿ ಕೊಡಬೇಕಾಗಿತ್ತು. 1 ಲಕ್ಷ ರೂಪಾಯಿ ಎಲ್ಲಿ ಕೊಡ್ತಾರೆ ಇವರು? ಏನು ಪಾರ್ಲಿಮೆಂಟ್ ಮಾಡ್ತಾರೋ ಏನು ವಿಧಾನಸಭಾ ಮಾಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ನವ್ರು. ಇದು ಕಾಂಗ್ರೆಸ್ನವರು ಸುಳ್ಳು ಹೇಳಿಕೆಯನ್ನು ಕೊಟ್ಟು ಮತಬೇಟೆಯನ್ನು ಆಡ್ಲಿಕ್ಕತ್ತಾರ. ಅದಕ್ಕೆ ಯಾವುದಕ್ಕೆ ಕಿವಿಗೊಡದೆ ಬಿಜಾಪುರ ಜಿಲ್ಲೆಯಿಂದ ಕಳೆದ ಬಾರಿ 2,35,36,000 ಮತಗಳಿಂದ ಸನ್ಮಾನ್ಯ ರಮೇಶ್ ಜಿಗಜಿಣಿ ಅವರು ಆರಿಸಿ ಬಂದಿದ್ರು. ಈ ಬಾರಿ 3.5 ಲಕ್ಷ ಮತಗಳಿಂದ ಸನ್ಮಾನ್ಯ ರಮೇಶ್ ಜಿಗಜಿಣಿ ಅವರು ಆರಿಸಿ ಬರ್ತಾರೆ. ಇದು ಸಂಶಯ ಇಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮತ್ತೆ 3ನೇ ಬಾರಿ ಈ ದೇಶದ ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. 25,000 ಲೀಡ್ ಕೊಟ್ಟಿದ್ದು, ಈ ಸರ್ತಿಲಿ 50,000 ಲೀಡ್ ಕೊಡ್ತೀವಿ. ಸರ್, ಈಗ ಪಂಚಮಸಾಲಿ ಸಮುದಾಯ ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದೆ. ನೋಡಿ, ಇದು ಒಂದೇ ಯಾವುದೇ ರಾಜಕಾರಣ ಮಾಡ್ಬೇಕಾದ್ರೆ ಜಾತಿ ಸೀಮಿತ ಇರಂಗಿಲ್ಲ. ಪಂಚಮಸಾಲಿ ಅವರು ಅವರೊಬ್ಬರೇ ಪಂಚಮಸಾಲಿ ಅವರಲ್ಲ, ನಾವು ಪಂಚಮಸಾಲಿ ಅವರಿಗೆ ಹುಟ್ಟಿದವರದೀಗ. ಇಡೀ ಎಲ್ಲ ಸಮಾಜ, ತಳವಾರ, ಪರಿವಾರ, ಬಂಜಾರ ಸಮಾಜ, ಬಣಜಿಗೆಯರು, ಪಂಚಮಸಾಲಿಯರು, ಎಸ್ ರೈಟ್ ಲೆಫ್ಟ್, ಎಲ್ಲ ಸಮಾಜ ಕೂಡಿದಾಗ ಮಾತ್ರ ಒಬ್ಬ ಸಂಸದರಾಗಲಿಕ್ಕೆ ಸಾಧ್ಯ. ಪಂಚಮಸಾಲಿಯರು ನಾವು ಒಂದು ಇಡೀ ಜಿಲ್ಲೆಯಲ್ಲಿ ಪಂಚಮಸಾಲಿಯರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಹಿಂದೆ ಈ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರು, ಅವರು ಶಾಸಕರಾಗಿದ್ರು. ಅವ್ರ ಕ್ಷೇತ್ರದಾಗ ಏನು ಅಭಿವೃದ್ಧಿ ಮಾಡಿದ್ರು? ಈಗ ರಮೇಶ್ ಜಿಗಜಿಣಿ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು 1 ಲಕ್ಷ ಕೋಟಿ ನಮ್ಮ ಬಿಜಾಪುರ ಜಿಲ್ಲೆಗೆ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ 1 ಲಕ್ಷ ಕೋಟಿ ಇವತ್ತು ಅನುದಾನ ತಂದಾರ. ಕೆಲಸಗಳಾಗ್ಯಾವ. ರೈಲ್ವೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಕೂಲ್ಡ್ಗಿ ಥರ್ಮಲ್ ಪ್ಯಾಂಟ್ ಇರ್ಬೋದು, ಹೈವೇಗಳು ಇರ್ಬೋದು. ನಮ್ಮ ಬಬಲೇಶ್ವರ ತಿಕೋಟಕ್ಕೆ ಹೋಗ್ತಕ್ಕಂಥ ರೋಡ್, ಎಲ್ಲಿ ಚಿಕ್ಕೋಡಿ ತನಕ ಹೋಗ್ತಕ್ಕಂಥದ್ದು, ತಿಕೋಟದಿಂದ ಜತ್ತವರೆಗೆ ಹೋಗ್ತಕ್ಕಂಥದ್ದು, ಶೋಲಾಪುರ ರೋಡ್ ಇರ್ಬೋದು. ಯಾರು ಮಾಡಿದ್ರು ಇವರು? ಯಾವ ಸಂಸದರು ಮಾಡಿದ್ರು? ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳಿಕೆಗೆ ಯಾರು ಬಗ್ಗೋರಲ್ಲ, ಜನ ಗೊತ್ತಿದೆ. ಹೆಣ್ಮಕ್ಳು ಹೇಳ್ತಾರೆ 2,000 ರೂಪಾಯಿ ಕೊಟ್ಟು ನಮ್ಮ ಗಂಡ ಹೆಂಡತಿ ಜಗಳ ಹಚ್ಚಾರ ಅಂತ ಹೇಳಿ. 2,000 ರೂಪಾಯಿ ಕೊಟ್ಟು ಏನಾಗಿದೆ? ದಾರದ ಅಂಗಡಿ ಪರಿಸ್ಥಿತಿ ಏನಾಗಿದೆ? 35-40% ಹೆಚ್ಚು ಮಾಡಿ ಇಟ್ಟಾರ. ಆ ದಾರದ ಅಂಗಡಿ ದಾರು ಮಾರೋರಿಗೆ ಓಟ್ ಹಾಕ್ಬಿಡತ್ತೆ ಹೇಳ್ತಾರೆ ಕಾಂಗ್ರೆಸ್ನವರು. ಅವ್ರು ದಾರದ ಮ್ಯಾಗ ಅವ್ರು ಸರ್ಕಾರ ನಡೆದ್ರು. ಮತ್ತು ರಾತ್ರಿ ಹೊತ್ತಿನಾಗ ಅವ್ರು ನಮ್ಮ ದಾರು ಕುಡಿಲಿಲ್ಲ, ನಾವು ಕಾಂಗ್ರೆಸ್ನವ್ರು ಗಿದ್ದತ್ತಂಗಿಲ್ಲ. ಕರೋನಾದಾಗ ಎಷ್ಟು ಹುಡುಕಾಡಿದ್ರು? ಕರೋನಾದಾಗ 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಬಾಟ್ಲಿ ಹುಡುಕಾಡ್ತಿದ್ರು. ಇವು ಸುಳ್ಳ ಭರವಸೆಗೆ ಯಾರೂ ಬಗ್ಗಂಗಿಲ್ಲ. ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ರಮೇಶ್ ಜಿಗಜಿಣಿ ಅವರು 3.5 ಲಕ್ಷ ಮತಗಳಿಂದ ಆಯ್ಸಿ ಬರ್ತಾರೆ. ಮತ್ತೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗ್ತಾರೆ. 2ನೇ ಮಾತು. ಪ್ರಜ್ವಲ್ ನಮ್ಮ ಬಿಜಾಪುರದಾಗ ಅಂತವ್ರು ಹೊರಗಡೆ ಬಂದಿದ್ದಾರೆ. ಆ ಪ್ರಜ್ವಲ್ ರೇವಣ್ಣ ಪಾಪ ಯಾಕೆ ತುಂಬಿತಿರೋದು? ಯಾರೋ ಉದ್ದೇಶಪೂರ್ವಕ ಮಾಡ್ಯಾರ ಅದನ್ನ. ಅದು ಇಲೆಕ್ಷನ್ ಗಿಮಿಕ್. ಅದು ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಈಗ? ಅಲ್ಲ, ನನ್ನ ಮಗಂದು ಏನೋ ಒಂದು ವಿಡಿಯೋ ತಗೊಂಡು ದೊಡ್ಡದು ಮಾಡಲಿಲ್ಲ, 35-40 ಸಾವಿರ ರೂಪಾಯಿ ಕೊಟ್ಟು. ಏನು ಸಂಬಂಧ ಇಲ್ಲ ಅದಕ್ಕೆ. ಯಾರ್ದಾರು ಉಂಡ ತೆಗೆದು ಯಾರ್ದಾರು ಉಂಡ ಜೋಡಿಸಿ ಏನೋ ಮಾಡ್ತಾರ. ಯಾರು ಎಲ್ಲ ಸುಳ್ಳು. ಕಾಂಗ್ರೆಸ್ನವ್ರು ಗಿಮಿಕ್. ಒಟ್ಟು ಏನ್ ಮಾಡ್ಬೇಕು? ಒಟ್ಟು ನಾವು ಆರಿಸಿ ಬರ್ಬೇಕು, ಸುಳ್ಳು ಭರವಸೆ ಕೊಡಬೇಕು, ಅಧಿಕಾರ ಬೇಕು. ಇದೊಂದು ಬಿಟ್ಟು ಮತ್ತೊಂದು ಏನು ಕೆಲಸ ಇಲ್ಲ. ಇದು ಭಾರತೀಯ ಜನತಾ ಪಕ್ಷ ಖಂಡನೆ ಮಾಡ್ತದ. ನಮ್ಮ ಅಭ್ಯರ್ಥಿ 100ಕ್ಕೆ 100 ಆರಿಸಿ ಬರ್ತಾರೆ. 2ನೇ ಮಾತು. JDS ಬಿಜೆಪಿ ಇಬ್ರು ಕೂಡ ಇದೀವಿ ನಾವು. ಮತ್ತೆ ಅದ್ಯಾಕೆ ಹಿಡಿತೀರಿ ಮತ್ತೆ? ರೈಟ್ ಸರ್, ಧನ್ಯವಾದಗಳು.